ನಮಸ್ಕಾರ. ವಿಜಯೇಂದ್ರ. ತುಮಕೂರು ಅಮಾನಿಕೆರೆ ಹತ್ರ ಇರತಕ್ಕಂಥ ಬೃಹತ್ ಆಂಜನೇಯನನ್ನು ನೋಡಿದವರಿಲ್ಲ, ಕೈ ಮುಗಿಯೋದವರಿಲ್ಲ. ಆಕರ್ಷಣೀಯಾದಂತಹ ಒಂದು ಶಿಲ್ಪ ಅಲ್ಲಿ ಕಾಣ್ತಕ್ಕಂಥದ್ದು. ರಾಮ ಲಕ್ಷ್ಮಣರನ್ನು ಭುಜದ ಮೇಲೆ ಹೊತ್ತು ನಿಂತಂಥ ಆಂಜನೇಯನಿಗೊಂದು ನನ್ನ ನಮನ. ಈ ಆಂಜನೇಯನ ದೇವಸ್ಥಾನ ಪಕ್ಕದಲ್ಲಿ ಮಾರ್ಕೆಟ್ ಇತ್ತು. ಆ ದೇವಸ್ಥಾನ ಪಕ್ಕದಲ್ಲಿ, ಮಾರ್ಕೆಟ್ಟಿನ ಪಕ್ಕದಲ್ಲಿ ಸಣ್ಣದಾದ ಒಂದು ದೇವಸ್ಥಾನ ಇತ್ತು. ಆ ಕಡೆ ಈ ಕಡೆ ಎರಡು ಜಗಲಿ, ಮುಂದೆ ಒಂದು ಗೇಟು, ಆಂಜನೇಯನ ಗರ್ಭಗುಡಿ, ನಂತರ ಅದಕ್ಕೊಂದು ಮರದ ಜಾಲರಿ ಇರ್ತಕ್ಕಂಥ ಒಂದು ಬಾಗಿಲು, ಎರಡು ಬಾಗಿಲು, ಜಾಲರಿ ಇರ್ತಕ್ಕಂಥ ಬಾಗಿಲು. ಸಣ್ಣದಾಗಿ ಒಂದಿಬ್ಬರು ಹೋಗಿ ಪ್ರದಕ್ಷಿಣೆ ಹಾಕಿ ಬರ್ತಕ್ಕಂಥ ಜಾಗ. ಶನಿವಾರದ ದಿನ ಪ್ರದಕ್ಷಿಣೆಗೆ ಅವಕಾಶವೇ ಇರ್ತಿರಲಿಲ್ಲ. ತುಂಬ ಜನ ಈ ದೇವಸ್ಥಾನಕ್ಕೆ ಬಂದು ಪೂಜಾದಿಗಳನ್ನು ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಸಣ್ಣದಾದ ವಿಗ್ರಹ. ಆ ವಿಗ್ರಹ ಕೂಡ ಇವತ್ತಿನ ನೂತನ ಕಟ್ಟಡದ ಶಿಲ್ಪ ಪಕ್ಕದಲ್ಲಿ ಗರ್ಭಗುಡಿಯಲ್ಲಿದೆ. ತಾವು ಇವತ್ತು ನೋಡ್ಬೋದು. ಆ ಶನಿವಾರದೊತ್ತು ಅದಕ್ಕೆ ವಿಳ್ಯದೆಲೆ ಅಲಂಕಾರ ಮಾಡಿಸಿರೋರು. ತುಂಬ ಹೂವು, ಮಾರ್ಕೆಟ್ ಅಂದಮೇಲೆ ಪಕ್ಕದಲ್ಲೇ ಮಾರ್ಕೆಟ್ ಇತ್ತು. ಹೂಗೇನು ಬರ ಇರಲಿಲ್ಲ ಆಂಜನೇಯನಿಗೆ. ತುಂಬ ಹೂವನ್ನು ಹಾಕಿ ಅಲಂಕಾರ ಮಾಡಿರ್ತಕ್ಕಂಥವ್ರು. ಆ ರಸ್ತೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಡಿಯವರು ಬೆಳಗ್ಗೆ ಬಾಗಿಲು ತೆಗೆಯೋದಕ್ಕಿಂತ ಮುಂಚೆ ಆಂಜನೇಯನಿಗೆ ಬಂದು ಕೈ ಮುಗಿದು ಹೋಗಿ ಬಾಗಿಲು ತೆಗೆಯತಕ್ಕಂಥ ಅಂಗಡಿ ಬಾಗಿಲು ತೆಗೆಯೋ ಪದ್ಧತಿ ಇತ್ತು. ಈ ಅಂಗಡಿ ಆಂಜನೇಯನ ಎರಡು ಅಕ್ಕಪಕ್ಕದ ಜಗಲಿ ಇತ್ತು. ಆ ಜಗಲಿ ಮೇಲೆ ಲಕ್ಷ್ಮಮ್ಮ ಇರಬೇಕು, ಒಂದು ಅಜ್ಜಿ ಒಂದು ಪರ್ಮನೆಂಟ್ ಅಂಗಡಿ ಇಟ್ಕೊಂಡಿದ್ಲು. ಅವಳು ಮಾರ್ತಾ ಇದ್ದಿದ್ದೇನೋ ಬೇಲ್ದಣ್ಣು, ಚೇಪೆಕಾಯಿ, ಎಲ್ಚಿ ಹಣ್ಣು, ಪರ್ಕೆ, ಹೊಗೆ ಸೊಪ್ಪು, ಈ ಥರ ಸುಣ್ಣ, ವಿಳ್ಯದೆಲೆ, ಇದಷ್ಟೇ ಅವಳ ಸಾಮಗ್ರಿ ಅಲ್ಲಿ ಮಾರ್ತಾಯಿದ್ಲು. ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಅಜ್ಜಿ ಇದ್ಲು. ಈ ಅಜ್ಜಿ ಮನೆ ಅಕ್ಕಪಕ್ಕದಲ್ಲಿ ಇಲ್ಲೆಲ್ಲೋ ಇತ್ತು ಅಂತ ಕಾಣುತ್ತೆ. ರಾತ್ರಿ ಹಗಲು ಅಜ್ಜಿ ಆಂಜನೇಯನ ಕಾವಲಾಗಿ ಅಲ್ಲೇ ಇರ್ತಾಯಿದ್ಲು. ಅಜ್ಜಿ ಅಲ್ಲೇ ಅವಳು ಮಲಗೆ ವಾಸ ಎಲ್ಲ ಅಲ್ಲೇ. ನಂತರ ಈ ದೇವಸ್ಥಾನ ಅಭಿವೃದ್ಧಿ ಹೊಂದಕ್ಕೆ ಅನೇಕ ಮಹಾನುಭಾವರು ಕಾರಣ. ಈ ಮಾರ್ಕೆಟ್ಟು ಅನಿವಾರ್ಯವಾಗಿ ಜನಸಂದಣಿ ಜಾಸ್ತಿಯಾಗಿ ಮಾರ್ಕೆಟ್ಟು ಹೊಸಮಂಡಿಪೇಟೆಗೆ ಹೋಯಿತು. ಆಗ ದೇವಸ್ಥಾನದ ಹಿಂಭಾಗ ದೇವಸ್ಥಾನಕ್ಕೆ ಅವರ ಬೇಡಿಕೆಯಂತೆ ಜಾಗ ಸಿಕ್ತು. ಕಟ್ಟಡ ನವೀಕರಣಗೊಳ್ತು. ಆ ನವೀಕರಣಗೊಳ್ಳುವ ಮೊದಲು, ನವೀಕರಣಗೊಂಡ ನಂತರ ಇದ್ದಂತಹ ಅನೇಕ ಸದಸ್ಯರುಗಳ ಪರಿಶ್ರಮ ಇವತ್ತು ದೇವಸ್ಥಾನ ಈ ಮಟ್ಟಕ್ಕೆ ಬೃಹದಾಕಾರವಾಗಿ ಆಕರ್ಷಣೀಯಾಗಿ ಇರತಕ್ಕಂತಹ ದೇವಸ್ಥಾನ ಆಗಿದೆ. ತನ್ನದೇ ಆದ ರಥೋತ್ಸವ ನಡೆಯುತ್ತೆ. ರಥೋತ್ಸವ ಕೂಡ ಗದೆಯ ಆಕಾರದಲ್ಲಿರುವ ರಥವನ್ನು ಮಾಡಿದ್ದಾರೆ. TSLN ಮೂರ್ತಿಯವರು, ಖಾದಿ ಭಂಡಾರ್ ಜಗದೀಶ್ ಅವರು, ವಿಜಯ ಕ್ಯಾಪ್ಮಟ್ ವಸಂತ್ ಕುಮಾರ್, ಶಾಂತರಾಜು, ನಂಜುಂಡೇಶ್ವರ ಬೇಕ್ರಿ ಮಹಾದೇವಪ್ಪನವರು, ಅನೇಕ ವಕೀಲರುಗಳು, ಮಧುಗಿರಿ ಶಾಸಕರಾದಂಥ ರಾಜಣ್ಣವರು, ಇನ್ನೂ ಜನರಲ್ ಏಜೆನ್ಸಿ ಪ್ರೆಸ್ನವರು, ಆಮೇಲೆ ಮಾಡರ್ನ್ ಹೋಟ್ಲ್ ಮಾಲೀಕರ ಮಕ್ಕಳು, ಇವರೆಲ್ಲರ ಪರಿಶ್ರಮ, ಇನ್ನೂ ಅನೇಕರ ಪರಿಶ್ರಮ. ಎಲ್ಲರ ಹೆಸರು ನನಗೆ ಮರೆತು ಹೋಗಿದೆ. ರಾಘು ಮೇಷ್ಟ್ರು, ಕೃಷ್ಣಮೂರ್ತಿಗಳು, ಇವರೆಲ್ಲರೂ ಕೂಡ ಈ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇವತ್ತು ಬೃಹದಾಕಾರವಾಗಿ ದೇವಸ್ಥಾನ ಜನಾಕರ್ಷಣೆಯಾಗಿ ಜನರ ಭಕ್ತಿಯ ಕೇಂದ್ರವಾಗಿ ನಡೀತಾ ಇರೋದು ನಮಗೆಲ್ರಿಗೂ ನಾವೆಲ್ಲರೂ ನೋಡ್ಬೋದು. ನಾನು ಮೊದಲಿಂದಲೂ ಆಂಜನೇಯನ ಅಭಿಮಾನಿ. ನನ್ನ ಹನುಮ ಮಾಲಿಕೆಯ ಪ್ರಕಟಣೆಯ ಮೊದಲ ಹನುಮಂತ ಕೂಡ ನಮ್ಮ ಮಾರ್ಕೆಟ್ ಆಂಜನೇಯ ಅಂದರೆ ಆಶ್ಚರ್ಯ ಆಗುತ್ತೆ ನಿಮಗೆಲ್ಲ. ಒಂದನೇ ಆಂಜನೇಯನೇ, 1ನೇ ನಂಬರ್ ಆಂಜನೇಯನೇ ಮಾರ್ಕೆಟ್ ಆಂಜನೇಯ. ಇವತ್ತು ಹನುಮ ಮಾಲಿಕೆ 3535 ತನಕ ಬಂದಿದೆ. ಇವತ್ತಿನ ಹನುಮ ಮಾಲಿಕೆ 1ನೇ ನಂಬರಿಂದ ಪ್ರಾರಂಭ ಆಗಿದ್ದು ಇದೇ ಆಂಜನೇಯ ಅಂತ ನಾನಾದರೂ ಹೆಮ್ಮೆಯಿಂದ ಹೇಳ್ತಾ ನನ್ನ ಮಾತುಕತೆಯನ್ನು ಮುಗಿಸ್ತೇನೆ. ನಾಳೆ ಮತ್ತೊಂದು ವಿಚಾರದ ಬಗ್ಗೆ ಮತ್ತೆ ಮಾತಾಡೋಣ.